ಮುಖ್ಯಮಂತ್ರಿಗಳಿಗೆ ಇದೇ ಜಿಲ್ಲೆದವರು ಅದಾರ. ಅವರು ನಿನ್ನೆ ಹೇಳಿದ್ದಾರೆ, ಒಂದೇ ಫೂಟ್ ಸಹಿತ ರೈತರು ಒಂದು ಇಂಚೂ ಮಾರಬೇಡಿರ್ತಾರೆ. ನಾ ಇವತ್ತು ಬೆಳಿಗ್ಗೆಯಿಂದ ಸುಮಾರು 5-6 ಹಳ್ಳಿಯಲ್ಲಿ ಹೋಗಿದ್ದೇನೆ, ಅಡಿಕೆ ತೋಟದಲ್ಲಿ ಹೋಗಿದ್ದೇನೆ, ಬಾಳೆ ತೋಟದಲ್ಲಿ ಹೋಗಿದ್ದೇನೆ, ರೇಷ್ಮೆ ಬೆಳೆಯುವಂಥ ಪ್ರದೇಶದಲ್ಲಿ ಹೋಗಿದ್ದೇನೆ. ಇಲ್ಲಿ 1 ಎಕರೆಯೂ ಸಹ ಬರಡು ಜಮೀನಿಲ್ಲ. ಮೊದಲೇದು ನಾ ಹೇಳಿದ್ದೇನೆ, ಇವತ್ತು 1 ಎಕರೆ ಜಮೀನು ಇವತ್ತು ಬರಡತ್ತು ತೋರಿಸ್ಕೊಡ್ಲಿ, ನಾನು ಕ್ಷಮಾಪಣೆಯನ್ನು ಮುಖ್ಯಮಂತ್ರಿಗೆ ಕೇಳ್ತೀನಿ. ನಂಬರ್ 1. ನಂಬರ್ 2, 90% ರೈತರು ಒಪ್ಕೊಂಡಾರ ಅನ್ನೋದಕ್ಕೆ ಏನು ದಾಖಲೆ ಇದೆ ನಿಮ್ಮಲ್ಲಿ? ಯಾರೋ ದೊಡ್ಡ ಜಮೀನ್ದ ದೊಡ್ಡದಾರರು ಒಂದು 9-10 ಜನ ಬರೆದು ಕೊಟ್ಟಿದ್ದು ಬಿಟ್ಟರೆ ಇಷ್ಟು 452 ದಿವಸ ಯಾರೂ ಉಪವಾಸ ಅಥವಾ ಧರಣಿ ಮಾಡ್ತಿರ್ಲಿಲ್ಲ. ರೈತರು ಸಾಮಾನ್ಯ ಬಡ ಜನ ರೈತರೇನಾದಾರ, ಬಡ ರೈತರು ಸಣ್ಣ ಸಣ್ಣ ಹಿಡುವಳಿದಾರರು, ಅವರ ಇಡೀ ಜೀವನವನ್ನೇ ಹಾಳಾಗಿ ಹೋಗ್ತದೆ. ಅದರ ಜೊತೆಗೆ ಕೃಷಿ ಕಾರ್ಮಿಕರಾಗಲಿ ಮತ್ತು ಕೆಲವೊಂದು ರೈತರು ತಮ್ಮ ಜಮೀನನ್ನು ಪಾಲುದಾರಿಕೆಯಲ್ಲಿ ಕೊಟ್ಟಿರ್ತಾರೆ. ಅವಂಥವು ಸಾವಿರಾರು ಕುಟುಂಬಗಳದ. ಅವರೆಲ್ಲರ ಜೀವನ ನೀವು ಎಷ್ಟು ಕೋಟಿ ಕೊಡ್ತೀನಿ ಅಂದರೂ ಕೊಡಲಿಕ್ಕೆ ರೆಡಿ ಇಲ್ಲ. ಅವ್ರಿಗೆ ದುಡ್ಡು ಬೇಕಾಗಿಲ್ಲ, ನಮ್ಮಷ್ಟಕ್ಕೆ ನಾವೇ ಜೀವನ ಮಾಡಬೇಕನ್ನೋಂಥದಕ್ಕೆ ಬಿಟ್ಟು ಬಿಡಿ ಅನ್ನೋಂಥ ಒಂದು ವಿನಂತಿ ಅಷ್ಟೇ ಇದೆ. ನೋಡಿ, ಒಟ್ಟು ಈ ಒಂದು ಪ್ರದೇಶದಲ್ಲಿ ಸುಮಾರು 9,600 ಎಕರೆ ಅಲ್ಲ, 9,600 ಎಕರೆ. ಅದರಲ್ಲಿ ಕೆಲವೊಂದು ಜನ ಇದ್ದೇ ಇರ್ತಾರೆ, ಒಂದು 5% ಇದ್ದಾರೆ. ಅದು ಉಳಿದ ಜನ ಯಾರೂ ರೆಡಿ ಇಲ್ಲಲ್ಲ. ನಿಮಗೆ ಅಷ್ಟು ಒಂದು ಹೊಸ ಟೌನ್ಶಿಪ್ ಮಾಡಬೇಕಾದ್ರೆ ಬರಡು ಭೂಮಿಯಲ್ಲಿ ಮಾಡಿರಿ. ಅಲ್ಲೇ ಸಾತ್ನೂರದಲ್ಲಿ ಸಾಕಷ್ಟು ಬರಡು ಭೂಮಿ ಇದೆ, ನೀವು ಅಲ್ಲೇ ಒಂದು ಟೌನ್ಶಿಪ್ ಕಟ್ಟ್ರಿ. ಮೆಟ್ರೋ ಟ್ರೈನ್ ಮಾಡಿರಿ ಅಲ್ಲಿ ತನ. ಏನು ಈ ಮೆಟ್ರೋ ಟ್ರೈನ್ದಲ್ಲಿ 10 ನಿಮಿಷದಲ್ಲಿ ಹೋಗ್ಬೋದು. ನೀವು ಇಂಥ ಫಲವತ್ತಾದಂಥ ಜಮೀನು ಮತ್ತು ಅಲ್ಲಿ ಜೀವನವನ್ನು ಏನು ಒಂದು ರೀತಿ ನೆಮ್ಮದಿ ಜೀವನ ಏನು ಮಾಡ್ತಾ ಇದ್ದಾರೆ ರೈತರು, ಅವ್ರ ಜೀವನ ಯಾಕೆ ಹಾಳು ಮಾಡ್ತಾರೆ ಅಂತ ಕೇಳ್ತೀವಿ. ನೋಡಿ, ಈಗ ಇದು ವಿಧಾನಸಭೆಯಲ್ಲಿ ಚರ್ಚೆ ಆಗೋದು. ವಿಧಾನಸಭೆಯಲ್ಲಿ ಚರ್ಚೆಗೆ ಬಂತಂದರೆ ಯಾರ್ಯಾರು ಯಾವ ಪಕ್ಷದವರು ಏನೇನು ಅಭಿಪ್ರಾಯ ಹೊರಗೆ ಬರ್ತದೆ. ಇಲ್ಲಿ ಬಂದಾಗ ಹೇಳಿದ್ದಾರೆ BJP ಅವರು, ಯಾರು 1 ಇಂಚು ನೀವು ಜಮೀನು ಕೊಡಬೇಡ್ರಿ. ಅಲ್ಲಿ ವಿಧಾನಸಭೆ ಒಳಗೆ ಏನು ಹೇಳಿದ್ದಾರೆ, ನೀವು ಇದನ್ನು ಮುಂದುವರಿಸ್ರಿ, ನಾಳೆ ನಮ್ಮ ಸರ್ಕಾರ ಬಂದಾಗ ನಾವು ಮುಂದುವರಿಸ್ತೇವೆ. ಇಲ್ಲಿ ಯಾಕೆ ಹಿಂಗೆ ಹೇಳಿದ್ರಿ, ಅಲ್ಲಿ ಯಾಕೆ ಹಂಗೆ ಹೇಳಿದ್ರಿ? ಈ ನಾಳೆ ವಿಧಾನಸಭೆಯಲ್ಲಿ ಒಂದು ದಿವಸ ಚರ್ಚೆ ಆಗಲಿ. ಈ ಭಾಗದ ಎಲ್ಲ ಶಾಸಕರು ಮಾತಾಡಿ, ಎಲ್ಲ ರಾಜಕೀಯ ಪಕ್ಷದ ನಾಯಕರು ಮಾತಾಡಿ. ಯಾರು ಅದೇ ಆಗ್ತದೆ. ಈಗ ನೀವು ವಿಧಾನಸಭೆ ಆನ್ ರೆಕಾರ್ಡ್ ಇರ್ತದೆ, ಏನೋ ಫೇಕ್ ಅಂತ ಇರೋದಿಲ್ಲ. ಇಲ್ಲ, ರೈತರು ಹೋರಾಟ ಕೂತಾಗ ಬಂದು ಏನು ಹೇಳಿದ್ರಿ, 1 ಇಂಚು ಜಾಗನೂ ಬಿಟ್ಟು ಕೊಡಬೇಡಿ, ನಾವು ಸಂಪೂರ್ಣ ಬೆಂಬಲ ಇದೆ ತಿಳಿ. ನೀವು ವಿಧಾನಸಭೆಯಲ್ಲಿ ಮಾತಾಡಿರಿ. ಅದೇ ಪ್ರಶ್ನೆ ರೈತರು ಕೇಳ್ತಾ ಇದ್ದಾರೆ. ಅದಕ್ಕೆ ನಾಳೆ ನಾನು ವಿಧಾನಸಭೆಯಲ್ಲಿ ಪ್ರಸ್ತಾವನೆ ಮಾಡ್ತೇನೆ. ಅವಾಗ DK ಶಿವಕುಮಾರ್ ಅವ್ರದ ಉತ್ತರ ಏನಿದೆ, ವಿರೋಧ ಪಕ್ಷಗಳ ಅವರ ಅಭಿಪ್ರಾಯ ಏನಿದೆ, ಕೊನೆಗೆ ಒಂದೇ ಮಾತು ನಾ DK ಶಿವಕುಮಾರ್ಗೆ ವಿನಂತಿ ಮಾಡ್ಕೋದು, ರೈತರ ಪರವಾಗಿ ದೊಡ್ಡ ಮನಸ್ಸು ಮಾಡಿ ರೈತರನ್ನ ಅವ್ರ ಜೀವನ ಮಾಡಲಿಕ್ಕೆ ಬಿಡಿ. ನಿಮಗೆ ಬ್ಯಾರನ್ ಲ್ಯಾಂಡ್ ಸಾಕಷ್ಟಿದೆ ಕರ್ನಾಟಕದಲ್ಲಿ. ಇಲ್ಲೇ ವಿಮಾನ ನಿಲ್ದಾಣ ಮಾಡ್ಬೇಕಂತೇನಿದೆ, ತುಮಕೂರು ಕಡೆ ಮಾಡಿರಿ, ಚಿತ್ರದುರ್ಗ ಮಾಡಿರಿ. ಭಾಷಣದಲ್ಲಿ ಒಂದು ಪ್ರಸ್ತಾಪ ಮಾಡಿದ್ರಿ ಸರ್, ನಾವು ಬರುವಂಥ ಸಂದರ್ಭದಲ್ಲಿ ಒಬ್ಬರು ಹಿರಿಯ ನಾಯಕರು ಕರೆ ಮಾಡಿದ್ರು, ಯಾಕೆ ವೈಯಕ್ತಿಕವಾಗಿ ಯಾರು ಸಹ ನಾಯಕರು ಹೆಸರು ಬೇಡ, ಪಾಪ ನಮ್ಮ ಆತ್ಮೀಯ ಗೆಳೆಯರದಾರೆ, ಅವರಿಗೆ ಬೇರೆಯವರು ಹೇಳಿರ್ತಾರೆ, ಅಲ್ಲಿ ಯಾಕೆ ಹೋಗ್ತಾನಪ್ಪ ಯತ್ನ ಹಾಳಾಗ್ತಾರೆ. ಅದು ನನಗೆ ಕೆಟ್ಟ ಅನಿಸಿದೆ. ಯಾಕಂದರೆ ಇದು ಹೆಂಗಿದೆ ರಾಜಕೀಯ ಅಂದರೆ, ಹಿಂಗೆ ಹೊಂದಾಣಿಕೆ ಮಾಡ್ಕೊಂಡು ಹೋದರೆ ಮುಂದೆ ಗತಿಯನ್ನು ರೈತರು ಸಾಯ್ತಾರೆ. ನಾನು ಇದು ವೈಯಕ್ತಿಕ ಅಲ್ಲ, ಇದೇನ DK ಶಿವಕುಮಾರ್ ಅವರು ವೈಯಕ್ತಿಕ ಆಸ್ತಿ ಅಲ್ಲ, ಇದು ರೈತರ ಆಸ್ತಿ. ಅದಕ್ಕೆ ಬಂದೀನಿ, ಸಾರ್ವಜನಿಕರ ಸಲುವಾಗಿ ನಾ ಬಂದೀನಿ. ಆದರೂ
ಅವ್ರು ಪರ್ಸನಲ್ ತೊಗೋತಾರ ಅವ್ರು ಹೇಳ್ತಾರೆ. ಪರ್ಸನಲ್ ತೊಗೋತಾರೋ ಏನು ತೊಗೋತಾರೋ ನಾ ಏನು ತಲೆ ಕೆಡ್ಸೋದು. ನಾ ರೈತರ ಸಲುವಾಗಿ ಹೊರಟಿದ್ದೀನಿ, ನಾವು ಹೋಗ್ತೀನಿ ಅಂತ. ಸೀಟ್ ಹಾಕೊಳ್ಳೋಕೆ ಅವಕಾಶ ಮಾಡಿಕೊಡಲಿಲ್ಲ ನಮಗೆ, ರೈತರಿಗೆ ಸೀಟ್ ಹಾಕಿ ಅವಕಾಶ ಮಾಡಿಕೊಡಲಿಲ್ಲ ಸರ್ಕಾರ. ನಾವು ದಂಡಿ ಜಾಗದಲ್ಲಿ ಒಂದು ಸೀಟ್ ಹಾಕೋಕ್ಕೋಸ್ಕರ ಅವಕಾಶ ಮಾಡಿಕೊಡ್ತಾ ಇಲ್ಲ. ಸೀಟ್ ಹಾಕಿ ಕುಂತ್ಕೊಳ್ಳೋಕೆ ಕೆಳಗಡೆ ನಾವು ದಂಡಿ ಮಾಡೋಕ್ಕೂ ಅವಕಾಶ ಮಾಡಿಕೊಡ್ತಾ ಇಲ್ಲ. ಪೊಲೀಸಿಂದ ನಮಗೆ ದರ್ಪ ದೌರ್ಜನ್ಯ ಮಾಡ್ತಾವ್ರೆ. ನೀವು ರಾತ್ರಿ ಹಾಕೋರಿ ಹಾಕೋರಿ, ಅದಕ್ಕೇನು ನೋಡ್ರಿ, ನೀವು ಜನಪರ ಹೋರಾಟ ಮಾಡಕತ್ತೀರಿ. ಏನು ಇವನ ಆ ಭೂಮಿಯನ್ನು ಅತಿಕ್ರಮಣ ಮಾಡ್ತಾ ಇಲ್ಲ ಅಥವಾ ಏನು ಪರ್ಮನೆಂಟ್ ಸ್ಟ್ರಕ್ಚರ್ ಕಟ್ತಾ ಇಲ್ಲ, ಏನೂ ಇಲ್ಲ. ನೀವು ಧೈರ್ಯ ಮಾಡಬೇಕು. ರೈತರು ಎಲ್ಲನೂ ಅವ್ರದ್ದು ಕೇಳ್ಕೊತ ಕೂತ್ರೆ ಅವ್ರಿಗೆ ಈ ಹೋರಾಟ ಮಾಡಬೇಡ ಅಂತ ಹೇಳ್ತಾರೆ. ಹಂಗಾದ್ರೆ ಬಿಡ್ಲಿಕ್ಕೆ ಆಗ್ತದೆ. ರಾಜ್ಯಸಭೆಗೆ ದೇವೇಗೌಡರಿಗೆ ಟಿಕೆಟ್ ಸಿಗುತ್ತೆ ಅಂತ ಟಿಕೆಟ್ ಕೊಟ್ಟಿರುವ ನಮಗೂ ದೇವೇಗೌಡರಿಗೆ ಟಿಕೆಟ್ ಕೊಡ್ತಾ ಇರ್ತೀವಿ ನಿರೀಕ್ಷೆ ಇದೆ. ಒಬ್ಬ ರಾಜ್ಯದ ಹಿರಿಯ ನಾಯಕರು ಮತ್ತು ಕರ್ನಾಟಕದ ಪರವಾಗಿ ಒಂದು ಗಟ್ಟಿಯಾಗಿ ಮಾತಾಡ್ತಾರೆ. ಯಾವ್ಯಾವ ಕಾರಣದಿಂದ ಕೊಟ್ಟಿಲ್ಲ ನನಗೆ ಗೊತ್ತಿಲ್ಲ, ಆದರೆ ನಮಗೂ ದೇವೇಗೌಡ ಕೊಡಬೇಕಾಗಿತ್ತು ಅಂತ ನಮ್ಮದು. ಕಾಂಗ್ರೆಸ್ ಅವರು ಟೀಕೆ ಮಾಡ್ತಾರೆ ಸರ್, ಹಿರಿಯ ಒಕ್ಕಲಿಗ ನಾಯಕನಿಗೆ ಕೊಟ್ಟಿಲ್ಲ ಬಿಜೆಪಿ ಏನು ಅವ್ರು ಬಿ ಜೆ ಪಿಯವ್ರಿಗೆ ಏನು ಅವ್ರ ವಿಚಾರ ಇದೆ ಗೊತ್ತಿಲ್ಲ. ಆದರೆ ದೇವೇಗೌಡರಿಗೆ ನಾ ಪ್ರಧಾನಮಂತ್ರಿಗಾಗಿ ವಿನಂತಿ ಮಾಡ್ಕೋತೀನಿ, ಯಾವ ರೀತಿ ನೇರ ನಾಮಿನೇಷನ್ ಇದೆ. ಈಗ ಇವ್ರನ್ನ ಮಾಡಿದಾರಲ್ಲ, ನಮ್ಮ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವ್ರನ್ನ, ನಮ್ಮ ಇನ್ಫೋಸಿಸ್ದು ಇವ್ರನ್ನೆಲ್ಲ ಸುಧಾಮೂರ್ತಿ ಅವ್ರನ್ನ, ಹಂಗೆ ದೇವೇಗೌಡರು ಸಹ ಒಬ್ಬ ಸದನದಲ್ಲಿ ಒಬ್ಬ ಹಿರಿಯ ನಾಯಕರು ಇರಬೇಕು. ಕರ್ನಾಟಕ ಧ್ವನಿಯಾಗಿ ಅವ್ರು ಕೆಲಸ ಮಾಡ್ತಾರೆ. ಇಂಥ ವಯಸ್ಸಿನಲ್ಲಿ ಸಹ ಎದ್ದೇಳಿಕಂದ್ರೂ ಸಹ ನೀರು ಕೂತಾದರೂ ಕರ್ನಾಟಕದ ನೀರಾವರಿ ಬಗ್ಗೆ, ಈ ಒಂದು ಯಾವುದಾದ್ರು ಮೇಕೆದಾಟು ಬಗ್ಗೆ ಗಟ್ಟಿ ಧ್ವನಿಯನ್ನು ಪ್ರಧಾನಮಂತ್ರಿಗಳು ನೇರವಾಗಿ ತಮ್ಮ ಒಂದು ಆಧೀನದಲ್ಲಿರುವಂಥ ಒಂದು ನಾಮಿನೇಷನ್ ಮಾಡಬೇಕಂತ ವಿನಂತಿ ಮಾಡ್ತಾರೆ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.